ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವು ಟೈಮ್ ಕೊಟ್ರೆ ನಿಮ್ಮ ಮನೆಗೆ ಬಂದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಮಾತಾಡಿಸಿ ನಿಮ್ಮ ಬಗ್ಗೆ ಇಂಟರ್ವ್ಯೂ ತಗೊಳ್ಳೋಣ ಅಂತಿದ್ದೀನಿ ಸರ್. ಡೆಫಿನೆಟ್ಲಿ, ಬಟ್ ಇವತ್ತು ಬೇಡ. ನೀವು ನಾಳೆ ಫಿಕ್ಸ್ ಮಾಡ್ಕೊಂಬನ್ನಿ, ಮನೇಲೂ ಎಲ್ಲರೂ ಸಿಗ್ತಾರೆ. ಜೊತೆಗೆ ನಿಮ್ಮ ಅರ್ಧಾಂಗಿ ಜೊತೆ ನಿಮ್ಮ ಬಗ್ಗೆ ತುಂಬ ಮಾತಾಡೋದಿದೆ ಸರ್. ನಿಜ, ಶಿ ಈಸ್ ಎವ್ರಿಥಿಂಗ್ ಟು ಮೀ. ಆ್ಯಕ್ಚುಲಿ ಅವಳೇ ನನ್ನ ನಿಜವಾದ ಸ್ಫೂರ್ತಿ. ಅವಳಿರಲಿಲ್ಲ ಅಂದರೆ ನಾನು ಇಷ್ಟು ದೂರ ಬರೋದಕ್ಕಾಗ್ತಾ ಇರಲಿಲ್ಲ. ನೀವು ಇವತ್ತು ಫೋನ್ ಮಾಡಿ ನನ್ನ ಹತ್ರ ಮಾತಾಡ್ತಾ ಇರಲಿಲ್ಲ, ಇದು ಆಗ್ತಾ ಇರಲಿಲ್ಲ. ಸೊ ನನ್ನ ಗ್ರೋತಿನ ಕಂಪ್ಲೀಟ್ ಕ್ರೆಡಿಟು ನಾನು ಅವಳ ಪ್ರೀತಿ ಕೊಡ್ತೀನಿ. ನಿಜ ಸರ್, ನೀವು ಆಕಾಶದಷ್ಟು ಎತ್ತರ ಬೆಳೆದಿದ್ರು ಡೌನ್ ಟು ಅರ್ಥ ಇದ್ದೀರಾ. ಇದೇ ರೀಸನ್ಗೆ ನೀವು ಇನ್ನು ಮುಂದೆ ಬೆಳಿತಾನೆ ಇರ್ತೀರಾ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಾಳೆ ನಾನು ಮತ್ತೆ ನಮ್ಮ ಟೀಮ್ ನಿಮ್ಮ ಮನೆಗೆ ಬರ್ತಿದ್ದೀವಿ. ಓಕೆ, ಥ್ಯಾಂಕ್ ಯು. ವಾವ್ ಅಭಿ, ಒಂದು ನ್ಯೂಸ್ ಚಾನಲ್ ಅವರು ನಿಮ್ಮ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡ್ತಿದ್ದಾರೆ ಅಂದರೆ ದಟ್ಸ್ ಎ ಗ್ರೇಟ್ ಥಿಂಗ್ ಅಲ್ವಾ? ಅವ್ರು ಸುಮ್ಮನೆ ಹಾಗೆಲ್ಲ ಡಾಕ್ಯುಮೆಂಟ್ರಿ ಮಾಡಲ್ಲ. ಅದ್ರಲ್ಲಿ ದೊಡ್ಡ ವಿಷಯ ಏನಿದೆ ಅಂತ, ಇಟ್ಸ್ ಆಲ್ ಅಬೌಟ್ ಹಾರ್ಡ್ ವರ್ಕ್, ಡೆಡಿಕೇಶನ್, ಎಕ್ಸಿಕ್ಯೂಷನ್ ಅಷ್ಟೇ. ಶ್ರಮ ಇದ್ದರೆ ಫಲ ಇದ್ದೇ ಇರುತ್ತೆ. ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್. ನನಗಂತೂ ಈ ನ್ಯೂಸ್ ಕೇಳಿ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ನನ್ನ ಕಡೆಯಿಂದನೂ ಕಂಗ್ರ್ಯಾಚುಲೇಷನ್ಸ್. ನಾಳೆ ಇಂಟರ್ವ್ಯೂರ್ ಬಂದಾಗ ಅವ್ರ ಮುಂದೆ ನಿಮ್ಮ ಬಗ್ಗೆ ಮಾತಾಡೋಕ್ಕೆ ನಂಗೆ ಹೆಮ್ಮೆ ಅನಿಸುತ್ತೆ. ಅದಕ್ಕೆ ಡಬಲ್ ಖುಷಿ ಆಗ್ತಿದೆ. ಡಬಲ್ ಥ್ಯಾಂಕ್ ಯು. ಲೀಲಾ, ನನ್ನ ಗಂಡನ ಬಗ್ಗೆ ಮಾತಾಡೋದಕ್ಕೆ ನೀನು ಯಾರು? ನಿನಗೇನು ಹಕ್ಕಿದೆ ಅಂತ? ಅಕ್ಕ, ನಾನು ಅವ್ರ ಫ್ಯಾನು, ಅವ್ರ ಅಭಿಮಾನಿ. ಅವ್ರ ಮೇಲೆ ಅಭಿಮಾನ, ಸ್ನೇಹ, ಪ್ರೀತಿ, ಗೌರವ ಎಲ್ಲ ಇದೆ. ಏನಂದೆ? ಇನ್ನೊಂದ್ಸಲ ಹೇಳು. ಯಾಕೆ ಡಿಸ್ಟರ್ಬ್ ಆಗಿರೋ ಥರ ಕಾಣ್ತಿದ್ದೀರಲ್ಲ? ಹುಷಾರಿಲ್ವಾ? ಸರ್, ನಾನು ನಿಮ್ಮ ಫ್ಯಾನು. ನಿಮ್ಮ ಬಗ್ಗೆ ಮಾತಾಡೋಕ್ಕೆ ನಂಗೆ ಹಕ್ಕಿಲ್ವಾ? ಲೀಲಾ, ಮಾತಾಡಬೇಕು ಅಂತಿದ್ದಾಳೆ, ಮಾತಾಡಲಿ ಬಿಡು. ಅಲ್ಲ ಅಭಿ, ಅದು ಹೇಳ್ತಾ ಇದ್ದಾಳಲ್ಲ, ಖುಷಿಯಿಂದ ಮಾತಾಡ್ತೀನಿ ಅಂತ, ಮಾತಾಡಲಿ ಬಿಡು. ಆದರೆ ಅಭಿ ರಿಪೋರ್ಟರ್ ಹೇಳಿದ್ದು ಫ್ಯಾಮಿಲಿ ಮಾತಾಡಬೇಕು, ಹೆಂಡತಿ ಮಾತಾಡಬೇಕು ಅಂತ. ಆದರೆ ಇವಳೇ ನಮ್ಮ ಫ್ಯಾಮಿಲಿಯವಳ? ಸಾರಿ ಅಕ್ಕ, ಸಾರಿ ಸರ್. ನಾನು ಈ ಫ್ಯಾಮಿಲಿಯವಳಲ್ಲ. ಅತ್ತೆ, ನಾಳೆ ನ್ಯೂಸ್ ಅವ್ರು ಬರ್ತಿದ್ದಾರೆ. ಅವ್ರ ಮುಂದೆ ಪ್ರಾರ್ಥನನ್ನ ಏಜೆ ಹೆಂಡತಿಯಾಗಿ ನೋಡೋದಕ್ಕೆ ನಮ್ಗೆ ಇಷ್ಟ ಇಲ್ಲ. ಹೌದು, ಯಾವುದೇ ಕಾರಣಕ್ಕೂ ಅವಳು ಏಜೆ ಹೆಂಡತಿಯಾಗಿ ಕಾಣಿಸ್ಕೋಬಾರ್ದು. ನೀವು ಏನು ಬೇಕಾದರೂ ಮಾಡಿ, ಏಜೆ ಹೆಂಡತಿ ಸ್ಥಾನದಲ್ಲಿ ನಮ್ಮ ಅತ್ತೆ ಇರಬೇಕು. ಅಂದರೆ ನೀವು ಕಾಣಿಸ್ಕೋಬೇಕು. ಅದು ಹೇಗೆ ಸಾಧ್ಯ ಆಗುತ್ತೆ? ನಾನು ಹೋಗ್ಬಿಟ್ಟು ನಾನೇ ಏಜೆ ಹೆಂಡತಿ ಅಂತ ಹೇಳಿದ್ರೆ ನನ್ನ ಗಂಡಂಗೆ ಆಘಾತ ಆಗುತ್ತೆ. ಎಲ್ರ ಮುಂದೆ ನನ್ನ ಹೆಂಡತಿ ಸ್ಥಾನ ಕೊಡಿ ಅಂತ ಕೇಳ್ದಂಗಾಗುತ್ತೆ. ಅವ್ರ ದೃಷ್ಟಿಯಲ್ಲಿ ಮತ್ತೆ ನಾನು ಕೆಟ್ಟವಳಾಗ್ತೀನಿ, ಅವ್ರ ಕೋಪಕ್ಕೆ ಗುರಿ ಆಗ್ತೀನಿ. ಇದೆಲ್ಲ ಬೇಡ. ಇಲ್ಲ ಅತ್ತೆ, ಅದೆಲ್ಲ ಆಗಲ್ಲ. ನೀವು ಸುಮ್ಮನೆ ಓವರ್ ಥಿಂಕ್ ಮಾಡಬೇಡಿ. ಅದೇನೇ ಆದ್ರೂ ನಾವಂತೂ ಇನ್ಯಾರೂ ನಮ್ಮ ಅತ್ತೆ ಅಂತ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹೌದು, ಅತ್ತೆ ಅನ್ನೋದು ಒಂದು ಪವಿತ್ರ ಸ್ಥಾನ. ನಾವು ಈ ಮನೆಗೆ ಬಂದಾಗಿಂದ ಒಳ್ಳೆ ಅತ್ತೆ ಬೇಕು, ಈಚೆಗೆ ಒಳ್ಳೆ ಹೆಂಡತಿ ಬೇಕು, ಈ ಮನೆಗೆ ಒಳ್ಳೆ ಸೊಸೆ ಬೇಕು ಅಂತ ಎಷ್ಟೆಲ್ಲ ಹೋರಾಟ ಮಾಡಿದೀವಿ. ಈಗ ಇಲ್ಲಿ ಬಂದು ನಿಂತಿದ್ವಿ. ಈಗಂತ ಸಂದರ್ಭ ಬಂದಾಗ ನೀವು ಆಗಲ್ಲ ಅಂತ ಹೇಳ್ತಿದ್ದೀರಲ್ಲ, ನೀವು ಒಪ್ಕೊಳ್ಳೇಬೇಕು, ಎಲ್ಲರಿಗೂ ಗೊತ್ತಾಗ್ಲೇಬೇಕು. ಅಬ್ಬಾ ಪ್ಲೀಸ್, ನಂಗೆ ಟೆನ್ಷನ್ ಕೊಡ್ಬಿಡಿ. ನನ್ನ ಸ್ವಲ್ಪ ಬಿಟ್ಬಿಡಿ. ಪ್ಲೀಸ್ ಕೂತ್ಕೊಳ್ಳಿ. ಅವಳು ಯಾರೋ ಹೊರಗಡೆಯಿಂದ ಬಂದಿರೋಳು, ಈ ಮನೆಗೆ ಸಂಬಂಧ ಇಲ್ಲದೆ ಇರೋಳು, ಪ್ರಪಂಚದ ಮುಂದೆ ನಿಂತು ನಾನು ಈ ಮನೆ ಯಜಮಾನಿ, ಏಜೆ ಹೆಂಡತಿ ಅಂತ ಹೇಳಿದ್ರೆ ಏನು ಅರ್ಥ ಆಗುತ್ತೆ? ನಿಮ್ಮ ಹಕ್ಕನ್ನ ಕಿತ್ಕೋತಿದ್ದಾಳೆ ಅಂತ ಅರ್ಥ. ನಿಮ್ಮ ಸೊಸೆಂದ್ರು ನಾವು ಅದಕ್ಕೆ ಅವಕಾಶ ಮಾಡಿಕೊಡಲ್ಲ. ನಿಮ್ಮ ಜೊತೆಲಿ ನಾವಿರ್ತೀವಿ. ಸಿಕ್ಕಿರೋ ಅವಕಾಶನ ಬಿಟ್ರೆ ಕೆಟ್ರಿ. ನೀವು ನಿಜವಾಗ್ಲೂ ತಾಳಿ ಕಟ್ಟಿಸ್ಕೊಂಡಿರೋರು. ಅಂತರ ಅತ್ತೆ ಆಯ್ಕೆ ಮಾಡಿರೋದು ನಿಮ್ಮನ್ನ, ಅವಳಲ್ಲ. ಹೌದು, ನೀವು ನಿಜ ಹೇಳ್ತಿದ್ದೀರಾ. ನಾಳೆ ಇಡೀ ಪ್ರಪಂಚದ ಮುಂದೆ ಆ ಪ್ರಾರ್ಥನಾ ನಾನೇ ಏಜೆ ಹೆಂಡತಿ ಅಂತ ಗುರುತಿಸ್ಕೋತಾಳೆ.
ಅವಾಗ ನನ್ನ ಗಂಡನ ಭವಿಷ್ಯ ಏನಾಗಬಾರ್ದು. ನಾನು ಇದಕ್ಕೆ ಅವಕಾಶ ಮಾಡಿಕೊಡಲ್ಲ. ನಾಳೆ ಎಲ್ಲರ ಮುಂದೆ ನಾನೇ ಏಜೆ ಹೆಂಡ್ತಿ ಅಂತ ಹೇಳ್ತೀನಿ. ನನ್ನ ಗಂಡಂಗೆ ತೊಂದರೆ ಆಗದಿರೋ ಥರ ನೋಡ್ಕೋತೀನಿ. ಇದು ನನ್ನ ಕರ್ತವ್ಯ. ಅಭಿ ಹ್ಞೂ ಇಲ್ಲಿ ನೋಡು. ಏನಿದು? ನಾಳೆ ನಾನು ಫಸ್ಟ್ ಟೈಮ್ ಜನರ ಎದುರುಗಡೆ ಹೋಗ್ತಿದ್ದೀನಲ್ವಾ, ಅದಕ್ಕೆ ನೀನೇ ನನಗೆ ಸೀರೆ ಸೆಲೆಕ್ಟ್ ಮಾಡಬೇಕು. ನೀನು ಯಾವ ಸೀರೆ ಹೇಳ್ತೀಯೋ ನಾನು ಅದನ್ನೇ ಉಟ್ಕೊಳ್ತೀನಿ. ಅಂತರ ನಿಂಗೆ ಯಾವ್ದು ಇಷ್ಟನೋ ನಾನು ಹಾಕೋ. ಅಭಿ, ಅದೇನು ಗೊತ್ತಾ, ಹೆಣ್ಮಕ್ಳಿಗೆ ತಾವು ಹಾಕೊಳ್ಳೋ ಸೀರೆ, ಒಡವೆ, ನೈಲ್ ಪಾಲಿಶ್ ಎಲ್ಲ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಬಿಟ್ಟಿರ್ತಾರೆ. ಆದರೂ ತುಂಬ ಪ್ರೀತಿ ಮಾಡೋರು ಯಾವುದಾದ್ರೂ ಒಂದು ಸೀರೆ ಸೆಲೆಕ್ಟ್ ಮಾಡಿ ಅದನ್ನು ಹಾಕೊಂಡಾಗ ಇನ್ನೂ ತುಂಬ ಖುಷಿ ಆಗುತ್ತೆ ಗೊತ್ತಾ. ಓಕೆ, ನಿನಗೆ ಖುಷಿ ಆಗುತ್ತೆ ಸರಿ. ಎಸ್. ನೀನು ಇದನ್ನ ಹಾಕೋ. ವಾವ್, ಥ್ಯಾಂಕ್ ಯು ಸೋ ಮಚ್ ಅಭಿ. ಇದು ನನ್ನ ಫೇವ್ರೆಟ್ ಕಲರು. ಅದಕ್ಕೆ ಅದನ್ನು ಹಾಕೋ ಅಂತ ಹೇಳಿದ್ದು. ನಾನು ನೀನು ಎಲ್ಲದರಲ್ಲೂ ಒಂದೇ ಥರ ಅಲ್ವಾ, ಅದಕ್ಕೆ ನಾವಿಬ್ರು ಬೆಸ್ಟ್ ಕಪಲ್ ಆಗಿರೋದು. ಥ್ಯಾಂಕ್ ಯು ಸೋ ಮಚ್. ಒಂಥರ ನಾವು ಆಫೀಸ್ಗೆ ಹೋಗ್ತಾ ಇದ್ದೀನಿ. ಅಭಿ, ಒಂದು ನಿಮಿಷ ಬಂದೆ. ಅಭಿ, ಈ ಸೀರಿಯಲ್ ಹೇಗೆ ಕಾಣಿಸ್ತಿದ್ದೀನಿ ಅಭಿ? ಅಂತರ ಈ ಸೀರೆಲ್ಲ ನೀನು ಯಾವ ಬಟ್ಟೆ ಹಾಕಿದ್ರು ಚೆನ್ನಾಗಿ ಕಾಣಿಸ್ತಾ. ಹೌದಾ ಅಭಿ, ನಿಜವಾಗ್ಲೂ? ಎಸ್, ಆ್ಯಕ್ಚುಲಿ ಬ್ಯೂಟಿ ಅನ್ನೋದು ನೀನು ಹಾಕೋ ಬಟ್ಟೆಲೆಲ್ಲ ಇರೋದು, ನಿನ್ನಲ್ಲಿ. ಅದು ಅಲ್ಲದೆ ನಿನ್ನ ಮನಸ್ಸಲ್ಲಿರುವಂಥ ಒಳ್ಳೆತನ ಅಂದವಾಗಿ ಆಚೆ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಅಭಿ. ಆ್ಯಕ್ಚುಲಿ ನಾನು ನಿನ್ನ ಹತ್ರ ಒಂದು ಕ್ವಶನ್ ಕೇಳಬೇಕಿತ್ತು. ನೀನು ನನಗೆ ಈ ಸೀರೆ ಸೆಲೆಕ್ಟ್ ಮಾಡಿದ್ದು ಬೇರೆ ಯಾರ ಹತ್ರ ಆದರೂ ಡಿಸ್ಕಸ್ ಮಾಡಿದ್ಯಾ? ಆಫ್ ಕೋರ್ಸ್ ನಾಟ್. ನಾನು ಯಾಕೆ ಈ ವಿಷಯ ಬೇರೆಯವ್ರ ಹತ್ರ ಡಿಸ್ಕಸ್ ಮಾಡಲಿ? ವಾವ್ ಮೇಡಮ್, ಈ ಸೀರಿಯಲ್ ನೀವು ತುಂಬಾ ಸಾಕತ್ತಾಗಿ ಕಾಣಿಸ್ತಿದ್ದೀರಿ ಮೇಡಮ್. ಈ ಸೀರೆ ನೋಡ್ತಾ ಇದ್ರೆ ಈ ಸೀರೆನ ಒಂದ್ಸಲ ನಾನು ಹುಡ್ಕೋಬೇಕಂತ ಅನಿಸ್ತಿದೆ ಮೇಡಮ್. ನಿನಗೆ ಬೇರೆ ಏನೋ ಬೆಟರ್ ಆಸೆ ಬರ್ತಾ ಇಲ್ವಾ? ಸರ್, ಅದು ಸೀರೆ ವಿಷಯ ಅಲ್ಲ ಸರ್, ಬ್ಯೂಟಿ ವಿಷಯ. ಗಂಡಸರು ಬ್ಯೂಟಿ ಅಂತ ಆ ಥರ ಎಲ್ಲ ಉಟ್ಕೊಂಡ್ರೆ ತುಂಬ ಚೂಟಿಯಾಗಿದೆಯಾ ಅಂತ ಬೇರೆ ಬೇರೆ ಥರ ಮಾತಾಡ್ತಾರೆ. ಬೇಕಾ ನಿಂಗದು? ಬೇಡ ಸರ್. ಸರ್, ಇನ್ನೊಂದು ವಿಷಯ, ನೀವು ನಿಮ್ಮ ಫಸ್ಟ್ ಆನಿವರ್ಸರಿಗೆ ಮೇಡಮ್ಗೆ ಇದೇ ಕಲರ್ ಸೀರೆ ಕೊಡಿಸಿದ್ರಿ ಅಲ್ವಾ? ವಾವ್, ನಿನಗೆ ಹೇಗಿದೆಲ್ಲ ನೆನಪಿದೆ? ಯಾರೇ ಆಗಲಿ ಕನ್ನ ಹಾಕಿದ ದಿನಗಳನ್ನು ಮರಿಬೋದು, ಅಂಥದ್ರಲ್ಲಿ ನೀವು ನಂಗೆ ಅನ್ನ ಹಾಕಿದ್ದೀರ. ಹಾಗಾಗಿ ಪ್ರತಿದಿನ ಪ್ರತಿ ಕ್ಷಣನೂ ನನಗೆ ನೆನಪಿದೆ. ಆವತ್ತೇ ಸರ್ ಮೇಡಮ್ ಇದೇ ಕಲರ್ ಸೀರೆ ಉಟ್ಕೊಂಡು ಮನೆ ಬಿಟ್ಟು ಹೋಗಿದ್ದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.